ನಮ್ಮ ಸೌತ್ ಇಂಡಿಯನ್ ಫೇಮಸ್ ಇಡ್ಲಿಗೆ ಮಸಾಲ ಮನೆ ಇಡ್ಲಿ ಸಾಂಬಾರ್ ಪೌಡರಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ನಿಮ್ಮ ಚಾಯ್ಸ್ ಆಫ್ ವೆಜಿಟೇಬಲ್ಸ್ನ ಹಾಕೋಬೋದು, ಬಟ್ ಅದು ಆಪ್ಷನಲ್ಲು. ನಾನಿಲ್ಲಿ ಅವರೆಕಾಳು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು 3 ವಿಷಲ್ ಕೂಗಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಹಾಫ್ ಆನಿಯನ್ನು, ಹಾಗೆ ಒಂದು ಹಾಫ್ ಟೊಮ್ಯಾಟೊ ಆ್ಯಂಡ್ ಸ್ಮಾಲ್ ಕಪ್ ಗ್ರೇಟೆಡ್ ಕೋಕೋನಟ್ನ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕೋಕೋನಟ್ ಆಗಿರಬೇಕು. ಇದಕ್ಕೆ ಒಂದು ಸ್ವಲ್ಪ ನಾವು ಮಸಾಲ ಮನೆ ಇಡ್ಲಿ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ಒಂದು 2-2.5 ಸ್ಪೂನ್ಸ್ ಹಾಕೊಂಡ್ರೆ ಸಾಕಾಗುತ್ತೆ. ನಿಮ್ಗೇನಾದ್ರು ಇನ್ನೊಂಚೂರು ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಚಮಚ ಹಾಕೋಬೋದು. ಒಂದು ಚೂರಿ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಂತರ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲಿಂದ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಒಂದು 1.5 ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲಿಂದ ಒಂಚೂರು ಇಂಗು ಮತ್ತು ಒಂದು ಟೊಮ್ಯಾಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ಕಂಪ್ಲೀಟ್ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಬೆಟರ್ ಆಗಿರುತ್ತೆ. ನಂತರ ನಾನು ರುಬ್ಬಿರೋ ಮಿಶ್ರಣ ಹಾಗೆ ಒಂದು ಚೂರು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಬಂದು ಆಪ್ಷನಲ್ಲು. ನಂತರ ನೀವೇನೇನು ಬೇಯಿಸ್ಕೊಂಡಿರ್ತೀರಲ್ಲ ಆ ಕುಕ್ ಮಾಡಿರೋ ಅಷ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಕೊಡಿ ನೀವು. ಅದಾದಮೇಲೆ ಚೆನ್ನಾಗಿ ಕುದೀತಿದೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಮಸಾಲ ಮನೆ ಇಡ್ಲಿ ಸಾಂಬಾರ್ ಪೌಡರಿಂದ ಮಾಡಿರೋ ಸಾಂಬಾರು ರೆಡಿ ಆಗುತ್ತೆ. ನಿಮ್ಗೇನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ.